ನನ್ನ ಹೆಸರು ಮೂರ್ತಿ ಭೀಮರಾವ್ ಅಂತ, ಭಾರತೀಯ ವಿದ್ಯಾರ್ಥಿ ಸಂಘದಿಂದ ಬಂದಿದ್ದೀನಿ, BVS. ಈಗ ನನಗೆ ಒಂದು ನಿಮ್ಮ ಮೇಲೆ ಡೌಟ್ ಏನಂದರೆ, ಈಗ ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಾ, ಹಂಗಂದರೆ ಬರೀ ಹಿಂದೂಗಳೇ ಇದಲ್ಲ ಭಾರತ ದೇಶದಲ್ಲಿ, ಬರೀ ಹಿಂದೂಗಳೇ ಇದ್ದಾರಾ? ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಇವ್ರನ್ನೆಲ್ಲ ಯಾವ ರೀತಿ ನೀವು ಪರಿಗಣಿಸ್ತೀರಾ? ಮುಸಲ್ಮಾನರು ಇದ್ದಾರೆ, ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಈಗ ಇಡೀ ಭಾರತ ದೇಶವನ್ನು ನಾವು ಹಿಂದೂ ಧರ್ಮ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಅಜೆಂಡದಲ್ಲಿ ನೀವಿದ್ದೀರ. ಏನೇ ಮಾಡಿದ್ರು ನೀವು BJPಗೆ ಫೇವರ್ ಅನ್ನೋದು ನಮಗೆ ಗೊತ್ತಿದೆ. ನೀವು ಫೇವರಾಗಿ ಎಷ್ಟು ಮಾತಾಡಿದ್ರು BJP ಪರವಾಗೇ ಮಾತಾಡ್ತೀರಾ. ಈಗ ಇಷ್ಟೊತ್ತು ನೀವು ಹೇಳ್ದಂಗೆ ನಾನು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ಕೆಲವು ಘಟನೆಗಳು ಮುಸ್ಲಿಮರ ವಿರುದ್ಧವಾಗೇ ನಡೀಬೋದು. ಈ ಕೆಲವು ಭಾಷಣಗಳಿದೆಯಲ್ಲ, ಅದು ಯೂತ್ಸ್ ಇರ್ತಾರಲ್ಲ ಅವ್ರಿಗೆ ಮುಸ್ಲಿಮರ ಮೇಲೆ ವಿರುದ್ಧ ಬೀಳೋ ಅಂಥ ಸಂಘಟನೆಗಳಿದೆ. ಓಕೆನಾ? ಇನ್ನು ಈಗ ಮೊನ್ನೆ ಒಂದು ಘಟನೆ ಆಯಿತು, ಆ ಹುಡುಗಿ ಕೇವಲ ಒಂದೇ ಒಂದು ಭಾಷಣ ಮಾಡಿದ್ದಕ್ಕೆ ಇಡೀ ಮನೆಯೇ ಹೊಡೆದಾಕ್ಬಿಟ್ರು. ಉತ್ತರ ಪ್ರದೇಶದಲ್ಲಿ ಇಡೀ ಮನೆಯೇ ಅದು ತಪ್ಪಿಲ್ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಕೊಂಡಿದ್ದೀರಾ. ಆಕೆ ಭಾಷಣ ಮಾಡಿ ನೀವು ಉತ್ತರ ಪ್ರದೇಶದ ಮೊನ್ನೆ ಹೇಳ್ತಿದ್ದೀರಿ. ಅದು ಹೇಳ್ತಿರೋದು ಏನ್ ಘಟನೆ ಅಂತಂದ್ರೆ, ಇಲ್ಲ ನಾನು ಫಸ್ಟ್ ಆನ್ಸರ್ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರಲ್ಲ, ಮಿಸ್ಇನ್ಫಾರ್ಮೇಶನ್ ಆಗಬಾರ್ದು ಅನ್ನೋದಕ್ಕೆ ನಾನು ಕ್ಲಿಯರ್ ಮಾಡ್ತಿದ್ದೀನಿ. ಅದನ್ನ ಹೇಳ್ಬಿಟ್ಟು ಇದನ್ನ ಕ್ಲಿಯರ್ ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ಇನ್ಫಾರ್ಮೇಶನ್ ಕ್ಲಿಯರ್ ಮಾಡಬೇಕು. ಆಕೆ ಭಾಷಣ ಮಾತ್ರ ಮಾಡಿದ್ದಕ್ಕೋಸ್ಕರ ಅಲ್ಲ, ಮಾಸ್ಟರ್ ಮೈಂಡ್ ಆಗಿದ್ದ ಆತ ಅನ್ನೋ ಕಾರಣಕ್ಕೋಸ್ಕರ ಆಗಿರುವಂಥದ್ದು. ಅಂಡ್ ದೆನ್ ಸೆಕೆಂಡ್ಲಿ, ಯಾಕೆ ಮುಸಲ್ಮಾನರ ವಿರೋಧ ಅಂತ ನೀವು ಹೇಳ್ತೀರಲ್ಲ, ನಾನು ಸುಮ್ಮನೆ ಹೇಳ್ತೀನಿ. ಅವರಪ್ಪ ಮತ್ತು ಆಕೆಯೂ ಕೂಡ ಯಾವ ಸಂಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ, ಆ ಸಂಘಟನೆಗೆ ನೇರವಾಗಿ ಟರ್ಕಿಯ IHH ಇಂದ ಫಂಡ್ ಬರ್ತಿದೆ. IHH ಅನ್ನೋದು ಅಲ್ಲಿನ ಟರ್ಕಿಯ ಇಂಟೆಲಿಜೆನ್ಸ್ ಏಜೆನ್ಸಿಯ ಅಂಡರ್ ಕೆಲಸ ಮಾಡುವಂತ ಒಂದು ಸಂಸ್ಥೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅದು ISIS ಮತ್ತು ಅಲ್ ಖೈದಾಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಇದೆಲ್ಲ ಓಪನ್ ಸೋರ್ಸ್ ಅಲ್ಲಿ ಇರುವಂಥದ್ದು. ಇದ್ಯಾವುದು ನಾನು ಫ್ಯಾಬ್ರಿಕೇಟ್ ಮಾಡ್ತಿರುವಂಥದ್ದಲ್ಲ. ಇದು ಇವತ್ತು ತುಂಬಾ ಓಪನ್ ಆಗಿದೆ. ಅದ್ರ ಬಗ್ಗೆ ತುಂಬಾ ಚರ್ಚೆಯೂ ಕೂಡ ಮಾಧ್ಯಮಗಳಲ್ಲಿ ನಡೆದಿದೆ. ಅದೆಲ್ಲ ವಾದ ಒಂದು ಕಡೆ, ಇನ್ನೊಂದು ಕಡೆ ಮನೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಮನೆ ಮನೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ನೀವು ಅಷ್ಟೆಲ್ಲ ತಪ್ಪು ಮಾಡಿದ್ರು, ಬಟ್ ಲೀಗಲ್ ಆಗಿರೋ ಮನೆಯನ್ನು ಹೊಡೆದಾಗಿದ್ರೆ ಅದು ತಪ್ಪು. ನನಗೇನಿಸ್ತು ಅಂದ್ರೆ, ಅದು ಮುಸ್ಲಿಮರು ಆಗಿರೋದ್ರಿಂದ ಮನೆಯನ್ನ ಹೊಡಿಲೇಬೇಕಂತ ಹೊಡೆದಿದ್ದಾರ ಅನ್ನೋ ಒಂದು ಅಭಿಪ್ರಾಯ ಅನಿಸ್ತು. ಆತ ಮಾಸ್ಟರ್ ಮೈಂಡ್ ಆಗಿದ್ದರಿಂದ ಹೊಡೆದಿದ್ದಾರೆ ಅಂತ ತಿಳ್ಕೊಂಡ್ರೆ ಸರಿ ಹೋಗ್ಬೋದು. ನೀವು ಅದನ್ನೇನಾದ್ರೂ ಆಲೋಚನೆ ಮಾಡಿದ್ರೆ, ಆತ ದಂಗೆಯ ಮಾಸ್ಟರ್ ಮೈಂಡ್ ಆಗಿದ್ದಕ್ಕೆ ಹೊಡೆದ್ರೇನೋ ಅಂತ ನೀವು ಅನ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ಸ್ಟೇ ಕೊಡಲಿಲ್ಲ. ಮಧ್ಯಪ್ರದೇಶದ ಡೆಮಾಲಿಷನ್ ವಿಷಯ ಮಧ್ಯಪ್ರದೇಶದ ಹೈಕೋರ್ಟ್ಗೆ ಹೋಯ್ತು. ಮಧ್ಯಪ್ರದೇಶದ ಹೈಕೋರ್ಟ್ ಯಾರು ಮನೆ ಹೊಡೆದಿದ್ದೀರಿ, ಎಷ್ಟು ಮನೆ ಹೊಡೆದಿದ್ದೀರಿ ಎಲ್ಲವನ್ನು ನೋಡಿ ನಾವು ಸ್ಟೇ ಕೊಡೋದಿಲ್ಲ, ಎಲ್ಲವೂ ಲೀಗಲ್ ಆಗಿ ನಡೀತಿದೆ ಅಂತ ಹೇಳ್ತು. ಅದನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ನ್ಯಾಯಾಂಗನೇ ದಾರಿ ತಪ್ಪಿದೆ ಅಂತ ಅನ್ಸುತ್ತೆ ಹಂಗಿದ್ರೆ? ಇಲ್ಲ, ಬಟ್ ಅದು ರಿಪೋರ್ಟ್ ಬರೋ ಅಷ್ಟರಲ್ಲಿ ಮನೆ ಹೊಡೆದಿಯೋದು ಇದೆಯಲ್ಲ. ಬಟ್ ಸುಪ್ರೀಂ ಕೋರ್ಟ್ ಅದ ರಿಪೋರ್ಟ್ ಕೊಟ್ಟರಲ್ಲ ಇವರು. ಪ್ರೈಮರಿ ಕ್ವಶನ್, ನೀವು ಹಿಂದೂ ರಾಷ್ಟ್ರ ಅಂತೀರಲ್ಲ, ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅವ್ರ ಕತೆ ಏನು ಮಾಡ್ತೀರಿ ಅಂತ. ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ. ಡೂ ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ ಇದ್ದಾರೆ? ನೀವು ಮುಸ್ಲಿಂ ರಾಷ್ಟ್ರಗಳಿವೆ. ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರಬಹುದು, ಆದ್ರೆ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಇರ್ತಾರೆ. ಆದರೆ ಈ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಇದೆಯಲ್ಲ, ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂತ ವಾತಾವರಣ ನಿರ್ಮಾಣ ಆದರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ. ಈ ಎಲ್ಲ ಘಟನೆಗಳಿಗೂ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಸಿಗತ್ತೆ ಅಂತ. ಇಲ್ಲದೆ ಹೋದ್ರೆ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಈ ದೇಶದಲ್ಲಿ ಎಲ್ಲ ಸರ್ಕಾರಿ ಅಥವಾ ಸವಲತ್ತುಗಳ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ. ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಏನ್ ಹೇಳಿದ್ರು, ಅದು ನಡೆಯಲ್ಲ ಅಂತ. ನೀವು ಇವತ್ತು ಮೈನಾರಿಟಿ ಅಂತ ಕರಿತೀರಾ. ಮೈನಾರಿಟಿ ಅನ್ನೋದಕ್ಕೆ ಒಂದು ಲಿಮಿಟ್ ಬೇಡವಾ ಅಜಿತ್? ಯಾವುದು ಮೈನಾರಿಟಿ? 20% ದಾಟಿದ ನಂತರವೂ ಇನ್ನೂ ಮೈನಾರಿಟಿಯಾ? ಅವರು ಮೈನಾರಿಟಿ ಆಗೋದಿದ್ರೆ, ನೀವು ಪಾಕಿಸ್ತಾನದಲ್ಲಿರುವಂತ ಮೈಕ್ರೋ ಮೈನಾರಿಟಿ ಆಗಿರುವಂತ ಹಿಂದೂಗಳಿಗೆ ನೀವು ಅವ್ರ ತೊಂದರೆ ಆದಾಗ ಭಾರತಕ್ಕೆ ಬಂದ್ರೆ ನೀವು ಒಂದು ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದ್ರೆ ಗಲಾಟೆ ಯಾಕೆ? ಸೋಮವಾರ ಮಕ್ಕಳ ನಿಮ್ಗೆ ಅಲ್ಲಿ ಗಲಾಟೆ ಇರಬಾರ್ದು ಅಂತ.
ಆದರೆ ಎಲ್ಲಿವರೆಗೂ ಮುಸಲ್ಮಾನರು ತಮ್ಮ ಹೃದಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ಇನ್ನೂ ಸಂಕುಚಿತವಾಗ್ತಾ ಹೋಗ್ತಾರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ. ಹೀಗಾಗಿ ಹಿಂದೂ ರಾಷ್ಟ್ರ ಅಂದಾಗ ಇದು ಇನ್ಕ್ಲೂಸಿವ್ ರಾಷ್ಟ್ರ, ಇದು ಮೋರ್ ಇನ್ಕ್ಲೂಸಿವ್ ದನ್ ಸೆಕ್ಯುಲರ್ ಕಂಟ್ರಿ. ಹಿಂದೂ ರಾಷ್ಟ್ರ, ಹಿಂದೂಗಳು ಯಾವತ್ತೂ ಯಾರ ಜೊತೆಗೂ ಏರಿ ಹೋದವರಲ್ಲ ಅಂತ. ನಾನು ಅವ್ರನ್ನೇ ಕೇಳ್ತೀನಿ, ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು? ಅಲ್ಲ, ಈಗ ಹಿಂದೂ ಅಂದ್ರೆ ಯಾರು? ಅದನ್ನೇ ಈ ಹಿಂದೂ ಅಂದ್ರೆ ಯಾರು? ಹಿಂದೂ ಧರ್ಮವನ್ನ ಫಾಲೋ ಮಾಡೋರು ಹಿಂದೂಗಳು. ಹಿಂದೂ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಧರ್ಮ ಅಂದ್ರೆ ಯಾರು? ಹಿಂದೂ ಧರ್ಮ ಈಗ ನೀವು ಹೇಳ್ತೀರ ಸನಾತನ ಧರ್ಮ. ಅಲ್ಲ, ಯಾವ ದೇವರನ್ನು ಪೂಜೆ ಮಾಡೋರು, ಯಾವ ಪಠ್ಯವನ್ನು ಫಾಲೋ ಮಾಡೋರು, ಯಾರು ಹಿಂದೂ ಅಂದ್ರೆ? ಈಗ ನನಗೆ ಗೊತ್ತಿರೋಂಗೆ ಮಾಂಸ ತಿಂದೇ ಇರೋಂಥ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಮಾಂಸ ತಿನ್ನದೇ ಇರುವ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಇವ್ನ್ಯಾವನ ಸೆಡೆ ನನ್ನ ಮಗ. ಓಕೆ, ಈಗ ಶಕ್ತಿ ಆರಾಧನೆ ನಡೆಯುತ್ತೆ, ಪ್ರಾಣಿ ಬಲಿ ನಡೆಯುತ್ತೆ, ಅವ್ರು ಹಿಂದೂಗಳಲ್ವಾ ಹಂಗಿದ್ರೆ ಮಾಡೋರು? ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಮಾಂಸ ತಿನ್ನಲ್ಲ, ಅವ್ರು ಕಟ್ ಮಾಡಿಸ್ತಾರೆ. ಓಕೆ, ನೋಡಿ ಬೇಕಾದ್ರೆ ಈಗ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ? ಬಹಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ, ಮಾಂಸಾಹಾರಿಗಳಾದಂಥವ್ರು ಬಹಳಷ್ಟು ಜನ. ಹಂಗಂದ್ ನನ್ ಬಗ್ಗೆ ಕೆಡಿಕೊಂಡು ಬಾಯಿಗೆ ಊಟ ಇಟ್ಬಿಡಕಿಲ್ವಾ? ಇಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀನಿ, ಮಾಂಸಾಹಾರಿಗಳು ಹಿಂದೂಗಳು. ಈಗ ಮಾಂಸ ತಿನ್ಲೇಬೇಕು ಹಿಂದೂಗಳು ಅಲ್ಲದೆ ಇರೋರು ಅಂತ ಏನಾದ್ರು ಇದೆಯಾ? ಅಲ್ಲಿ ಯಾವ ಆಹಾರ ಏನ್ರಿ? ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ಮ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿಂದೇ ಇರೋರು, ತಿನ್ನೋರು. ಓಕೆ, ಈಗ ನಾನು ತಿನ್ನಲ್ಲ, ಕೆಲವರು ತಿಂತಾರೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಓಕೆ, ಅವ್ರಿಗೆ ಇಷ್ಟ ಆಗಿದ್ದು ಆಹಾರ ಪದ್ಧತಿ ಅವ್ರಿಗಾಗುತ್ತೆ. ಓಕೆ, ಅವ್ರು ಹಿಂದೂ ಅಲ್ವಾ ಗೋಮಾಂಸ ತಿನ್ನುವಂಥವ್ರು? ಅವ್ರ ಇಷ್ಟ ಸರ್, ಅದು ತಿಂದ ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಯಾರು ಹಿಂದೂ ದೇವರುಗಳನ್ನ ಅಂದ್ರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಂದೂಗಳೇ. ಓಕೆ, ಒಳ್ಳೆ ಗಂಡ ಗುಂಡಿ ಕಡೆ ನಿಂತು. ಓಕೆ, ಈಗ ನಾನು ಬುದ್ಧನನ್ನ ಪೂಜೆ ಮಾಡ್ತೀನಿ, ಹಂಗಾಗಿ ಐ ಆಮ್ ನಾಟ್ ಎ ಹಿಂದೂ, ಬುದ್ಧನನ್ನ ಐ ಆಮ್ ಎ ಬುದ್ಧಿಸ್ಟ್. ನೋ, ಈಗ ಬುದ್ಧನನ್ನ ಫಾಲೋ ಮಾಡುವಂಥವ್ರು ಹಿಂದೂಗಳಲ್ಲ ಅಂತ ಹಿಂದೂ ಧರ್ಮ ಎಲ್ಲರೂ ಹೇಳಿ. ಹೌದು, ಈಗ ನೀವು ಹೆಂಗೆ ಬುದ್ಧನ ನೀವು ಹಿಂದೂ ಧರ್ಮಕ್ಕೆ ಹೋಲಿಸ್ತೀರಾ? ನೋ, ಹಿಂದೂ. ಅಯ್ಯೋ 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 ಅಯ್ಯೋ, ಎಂಥ ಅದ್ಭುತವಾದ ವಿಚಾರವಂತ ನೀನು. ಲೋ, ತುಂಬಾ ಬುದ್ಧಿವಂತ ಕಣ ನೀನು. ಅಲ್ಲ ಅಂತ ಏನಾದ್ರು ಹಿಂದೂ ಧರ್ಮ ಹೇಳಿದ್ಯಾ ಅಂತ? ಅವ್ರು ಹಿಂದೂಗಳಲ್ಲ ಅಲ್ಲ, ಈಗ ಬುದ್ಧ ಧರ್ಮ ಅಂತಾನೆ ಇದೆಯಲ್ಲ, ಈಗ ಅದು ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗೋದೇ ಇಲ್ಲ, ಮತ್ತೆ ಅದ್ರ ಜೊತೆಗೆ ಬರೋದೇ ಇಲ್ಲ ಅದು. ಓಕೆ, ಅಲ್ಲಲ್ಲ, ನೀವು ಅದಕ್ಕೆ ಅಲ್ವಾ ಒಂದೇ ಸೆಕೆಂಡ್ ನೀವೇ ಡಿವೇಟ್ ಆಗ್ತಿದ್ದೀರಿ. ಇಲ್ಲ, ಒಂದ್ ಸೆಕೆಂಡ್ ತಿನ್ನುವವರು ಅಲ್ಲ. ಐ ಜಸ್ಟ್ ವಾಂಟ್ ಟು ಕ್ಲಿಯರ್, ನೀವು ಶುರು ಮಾಡಿದ್ದು ಎಲ್ಲಿಗೆ? ಮಾಂಸ ತಿನ್ನುವವರು ಹಿಂದೂಗಳಲ್ಲ, ಮಾಂಸ ತಿಂದೇ ಇರೋರು ಮಾತ್ರ ಹಿಂದೂಗಳು ಅಂತಂದ್ರಿ ನೀವು. ನೀವು ಯಾವ ಥಾಟ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹಿಂದೂಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಚರ್ಚೆ ನಡೆಯೋದೇ ಇಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಎಲ್ಲಿಗೂ ನಡೆಯಲ್ಲ. ಆಹಾರ ಪದ್ಧತಿಯ ಶ್ರೇಷ್ಠತೆ ಬಗ್ಗೆ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಚರ್ಚೆಯನ್ನು ಕೃಷ್ಣ ಗೀತೆಯಲ್ಲಿ ಮಾಡುವಾಗ ಯಾವ್ಯಾವ ಆಹಾರದ ಗುಣಗಳು ಎಂತೆಂಥವು ಇರ್ತವೆ ಅನ್ನೋದನ್ನ ಚರ್ಚೆ ಮಾಡ್ತಾನೆ. ಎಷ್ಟು ಜನ ಸೈನಿಕರು ಹಿಂದೂಗಳಿದ್ದಾರೆ ಮಾಂಸ ತಿನ್ನಲ್ಲ ಅಂತ ಅನ್ಕೊಂಡ್ರದ ನೀವು? ಕರೆಕ್ಟ್ ಆಗಿ ಹೇಳಿ ಸರ್, ಪ್ರಪಂಚಕ್ಕೆ ಉಗ್ಯದ ಇವ್ರುಗಳಿಗೆ ಉಗ್ಯದ, ಎಂಜಿಲ್ ವೇಸ್ಟ್ ಆಗಬಾರ್ದು. ಅಲ್ಲ, ತಿಂತಾರೆ ಕೆಲವು. ಮತ್ತೆ ನೀವು ಅಂದ್ರೆ ಬೇಸಿಕ್ ವಾದವೇ ಅದು ವಿರೋಧಾಭಾಸಕಾರಿಯಾಗಿದೆ. ಅಫ್ಕೋರ್ಸ್ ಬುದ್ಧನನ್ನ ಜೈನರನ್ನ ಸೆಪರೇಟ್ ಒಂದು ಭಾವಿಸ್ತಾರೆ. ಯಾಕೆಂದ್ರೆ ವೈದಿಕ ಚಿಂತನೆಯಿಂದ ಆಚೆ ಇರೋರು ಅನ್ನೋ ಕಾರಣಕ್ಕೆ ಅದನ್ನು ಸೆಪರೇಟ್ ಆಗಿ ಮಾಡಿದ್ದೇ ಹೊರತು ಅದು ಹಿಂದೂ ಧರ್ಮದಿಂದ ಹೊರತಾಗಿರುವಂತದ್ದು ಅಂತ ಅಲ್ಲ. ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ, ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಕುರಿತಂತೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾ, ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಹೂದ್ಯರಿಂದಲೇ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ, ಆದರೆ ಈ ಕ್ರಿಶ್ಚಿಯಾನಿಟಿ ಯಹೂದ್ಯ ಧರ್ಮವನ್ನೇ ನುಂಗ್ಬಿಡ್ತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆದರೆ ಹಿಂದೂ ಧರ್ಮದ ಟಿಸಿಲಾಗಿ ಒಡೆದಂತ ಬೌದ್ಧ ಧರ್ಮ ಇವತ್ತು ಹಿಂದೂ ಧರ್ಮವನ್ನ ಇನ್ನೂ ಪ್ರಫುಲ್ಲಿತಗೊಳಿಸಿದೆ, ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗೆ ಹೇಳುವಾಗ ಇಲ್ಲಿ ಯಾರು ಆರ್ಡಿನರಿ ಜನ ಇದ್ರು ಅಂತ ಭಾವಿಸ್ಕೊಳ್ಬೇಡಿ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿನ. ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಿದ್ದ ಅತ್ಯಂತ ಪ್ರಖರವಾಗಿದ್ದಂತ ಧರ್ಮಪಾಲರು ಕೂಡ ಅದೇ ವೇದಿಕೆ ಮೇಲೆ ಕೂತಿದ್ರು, ಅಂಡ್ ಹಿ ಅಕ್ಸೆಪ್ಟ್ಸ್ ಇಟ್. ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಆ ಗೊಂದಲ ಇದೆಯಲ್ಲ. ನನಗೆ ಹಿಂದೂ ಧರ್ಮದಿಂದ ಒಂದು ಭಾಗ ಬೌದ್ಧ ಧರ್ಮ ಅಂದ್ರಲ್ಲ, ಅದನ್ನ ನಾನು ಒಪ್ಕೊಳ್ತಾರ ಇಲ್ಲ. ಬುದ್ಧ ಯಾವ ಧರ್ಮಕ್ಕೆ ಸೇರಿದವನು? ಬೌದ್ಧ ಧರ್ಮ. ಬುದ್ಧ ಮುಂಚೆ ಬೌದ್ಧ ಧರ್ಮ ಇರಲೇ ಇಲ್ಲಲ್ಲ.
ಆತನೇ ಸ್ಟಾರ್ಟ್ ಮಾಡಿರೋದು. ಅದು ಮತ್ತೆ ಅವನು ಯಾವ ಧರ್ಮಕ್ಕೆ ಸೇರಿದ್ದ? ಅವನು ಆಮೇಲೆ ಬೌದ್ಧ ಧರ್ಮಕ್ಕೆ ಹೋದ, ಅವನು ತಾನೇ ಸೃಷ್ಟಿ ಮಾಡಿದಂಥದ್ದು. ಬುದ್ಧ ಎಲ್ಲಿಗೆ ಸೇರಿದ್ದ? ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ನೀವು ಹಂಗಾದ್ರೆ ಅವಾಗ ಬುದ್ಧ ಸೇರಿಲ್ಲ ಅಂದ್ರೆ ಅವ್ರು ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ. ಮತ್ತೆ ಒಳ್ಳೆ ಕಥೆ ಎಲ್ಲ ನೀವು ಹೇಳ್ತಿರೋದು. ಬುದ್ಧ ಇಲ್ಲಿಂದಲೇ ಬಂದವನ್ರಿ, ಬುದ್ಧ ಇದರಿಂದ ಟಿಸಿ ನೋಡಿದವನು. ಭಾರತ ದೇಶದಿಂದ ಒಂದು ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ಬಿಡೋಣ. ಹೂ ಈಸ್ ಹಿಂದೂ ಅಂದ್ರೆ? ಹಿಂದೂ ಅಂದ್ರೆ ಯಾರು? ಈಗ ಮುಸ್ಲಿಂ ಅಂದ್ರೆ ಯಾರು? ವಿನೋ. ಅವರು ಅಲ್ಲಾಹನನ್ನ ಮಾತ್ರ ಪೂಜೆ ಮಾಡಬೇಕು. ಅಲ್ಲಾಹುವನ್ನು ಹೊರತುಪಡಿಸಿ ಇನ್ಯಾರನ್ನ ಪೂಜೆ ಮಾಡಿದ್ರು ಅವನು ಮುಸ್ಲಿಂ ಆಗಿ ಉಳಿಯೋದಿಲ್ಲ. ಮುಸ್ಲಿಂ ಆಗಿರೋದಕ್ಕೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಹಂಗೆ ಹಿಂದೂ ಆಗಿ ಉಳಿಯೋದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ನನ್ನ ಬೇಸಿಕ್ ಆದಂಥ ಪ್ರಶ್ನೆ.